ಕರ್ನಾಟಕ ರಾಜ್ಯ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಮತ್ತು ಪ್ರವಾಸೋದ್ಯಮ ಇಲಾಖೆ ಕರ್ನಾಟಕ ಸಹಕಾರ ಸಹಯೋಗದೊಂದಿಗೆ ಜೂನ್ 15 ಮತ್ತು 16ರಂದು ರಾಜ್ಯ ರಾಜಧಾನಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ದಕ್ಷಿಣ ಭಾರತ ಉತ್ಸವ, ವಸ್ತು ಪ್ರದರ್ಶನ ಮತ್ತು ಸಮ್ಮೇಳನವನ್ನು ಆಯೋಜಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಅಧ್ಯಕ್ಷರಾದ ರಮೇಶ್ ಚಂದ್ರ ಲಹೋಟಿ ಅವರು ತಿಳಿಸಿದರು. ದಕ್ಷಿಣ ಭಾರತ ಉತ್ಸವ ಇದು ಬೆಂಗಳೂರಿನ ಅರಮನೆಯಲ್ಲಿ ಗೇಟ್ ನಂಬರ್ 9ನಲ್ಲಿ ಜೂನ್ 15, 16ಕ್ಕೆ ಈ ನಾವು ಪ್ರವಾಸೋದ್ಯಮಿಗೆ ಇನ್ವೆಸ್ಟರ್ಸ್ ಅಂದರೆ ಬಂಡವಾಳ ಹೂಡಿಕೆ ಹಾಗೂ ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ಪ್ರವಾಸಿ ತಾಣಗಳಿದೆ ಅಲ್ಲಿ ಬಂದು ನಮ್ಮ ದಕ್ಷಿಣ ರಾಜ್ಯದವರು ನಮ್ಮಲ್ಲಿ ಇನ್ನಲ್ಲಿ ಪಾರ್ಟ್ನರ್ಸ್ ಇದ್ದಾರೆ. ಅಂದರೆ ತಮಿಳುನಾಡು ಇರ್ಬೋದು, ಕೇರಳ ಇದ್ದಾರೆ, ತೆಲಂಗಾಣ ಇದ್ದಾರೆ, ಲಕ್ಷದ್ವೀಪ್ ಇದ್ದಾರೆ, ಆಂಧ್ರ ಪ್ರದೇಶ ಇದ್ದಾರೆ. ಇದೆಲ್ಲ ಅವ್ರಿಗೆ ಒಂದು ಪಾರ್ಟಿಸಿಪೇಟ್ ಮಾಡೋಕ್ಕೆ ನಾವು ಅವ್ರಿಗೆ ಆಹ್ವಾನಿಸಿದ್ರೆ, ಮುಖ್ಯವಾಗಿ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಪ್ರವಾಸಿ ತಾಣ ಇದೆ ಅಲ್ಲಿ ತಾವು ಬಂದು ಇಲ್ಲಿ ಒಂದು ಇನ್ವೆಸ್ಟ್ ಮಾಡಿ ಅಂತ ಒಂದು ಅವ್ರಿಗೆ ಒಂದು ಮನವಿಯಾಗಿ ನಮ್ಮ ರಾಜ್ಯದ ಟೂರಿಸಂ ಸೆಕ್ಟರ್ನಲ್ಲಿರೋರು ಇದರಲ್ಲಿ ಭಾಗವಹಿಸ್ಬೋದು. ಈ ಥರ ಬೇರೆ ರಾಜ್ಯಗಳಿಂದ ಬಂದಿರೋ ಪ್ರವಾಸೋದ್ಯಮಿಗಳಲ್ಲಿ ಯಾರು ಹೂಡಿಕೆ ಮಾಡ್ತಾರೆ, ಹೋಟ್ಲ್ ಹಾಕ್ಬೋದು, ರಿಸಾರ್ಟ್ ಕಟ್ಬೋದು, ಎಲ್ಲೆಲ್ಲಿ ಆಗುತ್ತೆ. ಆಮೇಲೆ ಇದ್ರ ಜೊತೆಗೆ ಕರ್ನಾಟಕ ಸರ್ಕಾರ ಪ್ರವಾಸೋದ್ಯಮಿಗಳಾದ ಸನ್ಮಾನ್ಯ ಮಂತ್ರಿಗಳಾದ ಶ್ರೀ ಎಚ್ ಕೆ ಪಾಟೀಲ್ ಅವರು ಈ ನಮ್ಮ FKCC ಜೊತೆಗೆ ಈ ಕಾರ್ಯಕ್ರಮ ನಾವು ಸರ್ಕಾರದ ಜೊತೆಗೆ ಮಾಡ್ತಾ ಇದ್ದೀವಿ. ಅಂದರೆ ಗೌರ್ಮೆಂಟ್ ಆಫ್ ಕರ್ನಾಟಕನೂ ಇದರಲ್ಲಿ ಭಾಗಿಯಾಗಿದೆ. ಅವರ ಒಂದು ಅಂಗದಲ್ಲಿ ಅವ್ರ ಪ್ರೋತ್ಸಾಹದಿಂದ ಈ ನಾವು ಏನು ದಕ್ಷಿಣ ಪ್ರವಾಸ ಉದ್ಯಮ ಮಾಡ್ತಾ ಇದ್ವಿ ಅದರಲ್ಲಿ ಪ್ರಮುಖವಾಗಿ ನಮ್ಮಲ್ಲಿ ಕೈ ಜೋಡಿಸ್ತಾ ಇರೋದು ಕರ್ನಾಟಕ ಸರ್ಕಾರ. ಹಾಗೆ ಇದು ಬಂಡವಾಳಕ್ಕೆ ಹೂಡಿಕೆ ಆಗಲಿ, B2B ಇರ್ಬೋದು, B2C ಇರ್ಬೋದು, ಎಲ್ಲೆಲ್ಲಿ ಆಗುತ್ತೆ ಅಂದರೆ ಇನ್ವೆಸ್ಟರ್ಸ್ ಬಂಡವಾಳ ಹೂಡಿಕೆ ಯಾರಾಗ್ತಾರೆ ಅವ್ರನ್ನ ನಮ್ಮ FKCCI ಈ ಒಂದು ಏನು ಉತ್ಸವ ಮಾಡ್ತಾ ಇದ್ವಿ ಜೂನ್ 15, 16 ಅರಮನೆ ಮೈದಾನದಲ್ಲಿ ಮುಖ್ಯವಾಗಿ ಅವ್ರು ಕರೆಸಿ ನಿಮಗೆ ಎಲ್ಲಿ ಯಾವ ಸ್ಥಳ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿ ಪ್ರವಾಸಿ ತಾಣ ಇದೆ, ಲ್ಯಾಂಡ್ ಬ್ಯಾಂಕ್ಸ್ ಎಷ್ಟಿದೆ ಅದನ್ನ ಡೀಟೇಲ್ ನಾವು ಕಳಿಸ್ಕೊಡ್ತಾ ಇದ್ದೀವಿ. ಎಲ್ಲೆಲ್ಲಿ ತಾವು ಹೂಡಿಕೆ ಮಾಡ್ಬೋದು. ಯಾಕಂದರೆ ನೆಕ್ಸ್ಟ್ ಸೆಕ್ಟರು ಟೂರಿಸಂ, ಪ್ರವಾಸ ಉದ್ಯಮ ಬಹಳಷ್ಟು ನಮ್ಮ ರಾಜ್ಯದಲ್ಲಿ ಅಷ್ಟು ನಾವು ಅದನ್ನು ಕೇರಳ ರಾಜ್ಯ ಥರ ನಾವು ಉತ್ತಮವಾಗಿ ಬಳಕೆ ಮಾಡಿಲ್ಲ. ಸೊ ಆ ಕಾರಣದಲ್ಲಿ ರೆವಿನ್ಯೂನು ಜನರೇಟ್ ಆಗುತ್ತೆ, ಉದ್ಯೋಗ ಸೃಷ್ಟಿ ಆಗುತ್ತೆ, ಆಕ್ಟಿವಿಟಿ ಶುರು ಆಗುತ್ತೆ. ಒಂದು ಉದಾಹರಣೆ ನೋಡಿ, ಇವಾಗ ನೀವು ಎಲ್ಲೇ ಒಂದು ಪ್ರವಾಸಿ ಎಲ್ಲೋ ಒಂದು ಸ್ಥಾನ ಜಾಸ್ತಿ ಆಗ್ಬಿಟ್ರೆ, ಇವಾಗ ಅಯೋಧ್ಯೆ ತಗೊಳ್ಳಿ, ಸೊ ಎಷ್ಟು ಬೆಳವಣಿಗೆ ಆಗ್ತಾ ಇದೆ. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲೂ ಭಾಳಷ್ಟು ಜಾಗ ಪ್ರವಾಸಿ ತಾಣಗಳು ಕನೆಕ್ಟಿವಿಟಿ ಇಲ್ಲ. ನಾವು ಸರ್ಕಾರ ಕೇಳ್ತಾ ಇರೋದು, ನೀವು ಕನೆಕ್ಟಿವಿಟಿ ಕೊಡಿ, ಮಿಕ್ಕಿದ್ದು ನಾವು ಇನ್ವೆಸ್ಟರ್ಸ್ನ ಒಂದು ಸಭೆ ಕರೆದಿ ಅಲ್ಲಲ್ಲಿ ಆ ಸ್ಥಳಗಳಲ್ಲಿ ಬೇಸಿಕ್ ಕಮ್ಯುನಿಟೀಸು, ಹೋಟೆಲ್ಸ್ ಬರ್ಬೋದು, ಶೌಚಾಲಯಗಳು ಬರ್ಬೋದು, ಕನೆಕ್ಟಿವಿಟಿ ಇದ್ರೆ ಆ ಪ್ರವಾಸಿ ತಾಣ ಬೆಳೆದಕ್ಕೆ ಅವಕಾಶ ಆಗುತ್ತೆ ಅಂತ ನಾವು ಸರ್ಕಾರದಲ್ಲಿ ಮನವಿ ಮಾಡಿದ್ದೀವಿ. ಈ ಮುಖ್ಯ ಉದ್ದೇಶ ಪ್ರವಾಸಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿ ಟೂರಿಸಂ ಸ್ಪಾಟ್ಸ್ ಇದೆ ಅದನ್ನ. ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆಗಮಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಬೇಕು ಎಂದು ಹೇಳಿದರು. ಎಲ್ಲ ಗಮನಕ್ಕೆ ತರೋದು, ಇನ್ವೆಸ್ಟರ್ಸ್ ನ ಮೂಲಕ ಅದರಲ್ಲಿ ಯಾರನ್ನ ಹೂಡಿಕೆ ಮಾಡಿದ್ರೆ ಅದನ್ನ ಒಂದು ಗುರುತಿಸಿ ಮಾಡೋದು, ಹಾಗೂ ಬೇಸಿಕ್ ಕಮ್ಯುನಿಟೀಸ್ ಸರ್ಕಾರ ಅದನ್ನಲ್ಲಿ ನಾವು ಕಲ್ಪಿಸಬೇಕು ಅಂತ ನಾವು ಸರ್ಕಾರಕ್ಕೆ ಗಮನಕ್ಕೆ ತರಬೇಕಂದ್ರೆ ಇದು ಕಾರ್ಯಕ್ರಮ ಸರ್ಕಾರ ಹಾಗೂ FKCC ಎರಡೂ ಒಂದು ಜೋಡಿ ಇಡೀ ರಾಜ್ಯದಕ್ಕೆ ನಾವು ಒಂದು ಇದು ಫಸ್ಟ್ ನಾವು ಚಿಕ್ಕಮಗಳೂರು ಬಂದಿದ್ದೀವಿ ರೋಡ್ ಶೋ ಮಾಡೋಕ್ಕೆ. ತಮ್ಮೆಲ್ಲರಿಗೆ ಸಹಯೋಗದಿಂದ ಇದನ್ನ ಬಹಳಷ್ಟು ಪ್ರೋತ್ಸಾಹಿಸಿ ಇದನ್ನ ಒಂಥರ ಅಡ್ವರ್ಟೈಸ್ ಮಾಡಿ ಎಲ್ಲರಿಗೂ ಮಾಹಿತಿ ಕೊಡಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಮತ್ತು ಮೊದಲಾಗಿ ಹಾಗೆ ಪ್ರವಾಸಿ ಇಡೀ ದಿನವನ್ನು ಕೆಲವರು ಚಾಟಿಂಗ್ ಆಗಲಿ, ಡಿಸ್ನಿ ಲ್ಯಾಂಡ್ ಆಗಲಿ, ನಿಮ್ಮ ಚಿಕ್ಕಮಗಳೂರು ನಾವಾಗ ನೋಡಿದ್ದೀವಿ. ನಾವು ಚಿಕ್ಕಮಗಳೂರಿನಲ್ಲಿ ಇದು ಆ್ಯಕ್ಚುಲಿ ಇಟ್ ಇಸ್ ಅಟ್ಮೋಸ್ಟ್ ಟೂರಿಸಂ ಸ್ಪಾಟ್. ಬಟ್ ಬೆಳವಣಿಗೆ ನೋಡಿದಾಗ ಇದು ಇನ್ನೂ ಬೆಳೆದಿಲ್ಲ. ಬರೀ ಒಂದು ಸ್ವಲ್ಪ ರಿಸಾರ್ಟ್ ಇದೆ, ಪ್ರವಾಸಿ ತಾಣಗಳಿದೆ, ಗೆಸ್ಟ್ ಹೌಸ್ ಇದೆ, ಒಂದು ಯಾವ ಸ್ಮಾಲ್ ಸಣ್ಣ ಪುಟ್ಟ ಹೋಟೆಲ್ ಇದೆ. ಅದು ಬಿಟ್ಟರೆ ಬೇರೆ ನಾವು ಅಮ್ಯೂಸ್ಮೆಂಟ್ಸ್ ಯಾವಾಗ ಇಷ್ಟೊಂದು ಅಂದರೆ ವಾತಾವರಣ ಅನುಕೂಲ ಇದೆ, ಕ್ಲೈಮೇಟ್ ಇದೆ, ವಾತಾವರಣ ಇದೆ, ಇದನ್ನು ಬೆಳೆಸಬೇಕಾದ್ರೆ ಈ ಥರ ನಾವು ಪ್ರವಾಸಿ ಏನು ನಾವು ಮಾಡ್ತಾ ಇದ್ದೀವಿ ಬೆಂಗಳೂರು ಅರಮನೆ ಮೈದಾನದಲ್ಲಿ, ಮುಖ್ಯ ಉದ್ದೇಶ ಈ ಥರ ಸ್ಪಾಟ್ಸ್ನಲ್ಲಿ ನಮಗೆ ಇನ್ನೂ ಏನು ಬೇಕು, ಅಮ್ಯೂಸ್ಮೆಂಟ್ ಪಾರ್ಕ್ ಬರಬೇಕು, ಡಿಸ್ನಿ ಲ್ಯಾಂಡು ಆ ಥರ ಇಲ್ಲಿ ಬಂದರೆ ಪ್ರವಾಸಿ ತಾಣ ಹರಿದು ಬರುತ್ತೆ.
ಸೊ ಬರೀ ಸೀಮಿತವಾಗಿರಲ್ಲ, ಒಂದು 10,000 ಜನ ಬರೋದು ಹೋಗೋದು, ಅದ್ರ ಬಗ್ಗೆ ಒಂದು 1,00,000 ಜನ ಬಂದರೆ ಇಲ್ಲಿ ಉದ್ಯೋಗ ಸೃಷ್ಟಿ ಆಗುತ್ತೆ. ಬೇರೆ ಬೇರೆ ಒಂದ್ಸರಿ ಚಟುವಟಿಕೆಗಳಾದರೆ ಎಕನಾಮಿಕ್ ಡೆವಲಪ್ಮೆಂಟ್ ಆಗುತ್ತೆ. ಮೇನ್ ಉದ್ದೇಶ ಚಿಕ್ಕಮಗಳೂರಿಗೆ ನಾನು ಕೇಳ್ಕೊಳ್ತಾ ಇರೋದು, ಸರ್ಕಾರಕ್ಕೆ ನಾನು ಇಲ್ಲಿ ಇವತ್ತು ನಾಳೆ ಸಭೆ ಮಾಡಿಬಿಟ್ಟು ಇವ್ರ ಹತ್ರ ಒಂದು ಪಟ್ಟಿ ಮಾಡಿಕೊಂಡು ಈ ಚೇಂಬರ್ ಆಫ್ ಕಾಮರ್ಸ್ ಜೊತೆ ಕುತ್ಕೊಳ್ತಾ ಇದ್ರು ನಾಳೆ. ಅದಕ್ಕೆ ಮುಂಚೆ ಒಂದು 4-5 ಮಾಹಿತಿ ನನ್ನಲ್ಲಿ ನಾನೇನು ಕಂಡುಬಿಡಿದ್ರೆ ನಿಮ್ಮ ಮುಂದೆ ನಾನು ಪ್ರಸ್ತಾವನೆ ಮಾಡ್ತಾ ಇದ್ದೀನಿ. ಮುಖ್ಯವಾಗಿ ನನಗೆ ಕಂಡಿದ್ದು ಇಲ್ಲಿ ಇದನ್ನ ನಾವು ಇನ್ನು ಎನ್ಕ್ಯಾಶ್ ಮಾಡಿಲ್ಲ, ಸರ್ಕಾರನೂ ಪ್ರೋತ್ಸಾಹಿಸಿಲ್ಲ, ಮೇಜರ್ ಇನ್ವೆಸ್ಟರ್ಸ್ ಬಂದಿಲ್ಲ. ಸ್ಥಳೀಯರು ಏನು ಮಾಡಿದ್ದಾರೆ ಅದೇ ಮಾಡಿರೋದು, ಬೇರೆಯವರು ಬಂದು ಇಲ್ಲಿ ಒಂದೆರಡು ಮಾಡಿರ್ಬೋದು. ಬಟ್ ಈ ಭಾಗದಲ್ಲಿ ನಾವು ನೋಡಿದ್ರೆ ಇದನ್ನ ಜಸ್ಟ್ ಲೈಕ್ ಕೇರಳ ಥರ ಯಾಕೆ ಮಾಡಿಲ್ಲ ಅಂತ ನನಗೆ ಮನಸ್ಸಲ್ಲಿ ಬಂತು. ಅದಕ್ಕೆ ಸರ್ಕಾರಕ್ಕೆ ನಾನು ಒಂದು ಪತ್ರ ಬರೆದು ನಮ್ಮ ಎಚ್.ಕೆ. ಪಾಟೀಲ್ ಸಾಹೇಬರನ್ನು ಗಮನಕ್ಕೆ ತಂದು ಇದನ್ನ ಪ್ರಸ್ತಾವನೆ ನಾನು ಇಡ್ತೀನಿ ಅಲ್ಲಿ ಬೆಂಗಳೂರಿಗೆ ಹೋದ್ಮೇಲೆ ಮುಂದಿನ ದಿನಗಳಲ್ಲಿ. ಸುದ್ದಿಗೋಷ್ಠಿಯಲ್ಲಿ ಎಂಜಿ ಬಾಲಕೃಷ್ಣ, ಉಮಾರೆಡ್ಡಿ, ಬಿವಿ ಗೋಪಾಲ್ ರೆಡ್ಡಿ, ಶಿವಷಣ್ಮುಗಂ, ನಂಜುಂಡ ಪ್ರಸಾದ್, ಜಿಕೆ ಶೆಟ್ಟಿ ಉಪಸ್ಥಿತರಿದ್ದರು.